ಮಾಧ್ಯಮ ಪತ್ರಿಕೆಯಲ್ಲಿ ಮಾಜಿ ಸಂಸದರಾದಂಥ KH ಕುಪ್ಪಮ್ಮ ಮತ್ತು ಮಾರಿಕುಪ್ಪಂಗೆ ರೈಲ್ವೆದೇನು ಈ ಕೆಲಸ ನಡೀತಾ ಇದೆ, ನಾನು ಸಂಸದನಾಗಿದ್ದಾಗ ಅದನ್ನ ಸ್ಯಾಂಕ್ಷನ್ ಮಾಡ್ತಿದ್ದೆ ಅಂತ ಹೇಳಿ, ಅದಾದ್ಮೇಲೆ ಇಂಡಸ್ಟ್ರಿಯಲ್ ಕಾರಿಡಾರ್ ಏನಿದೆ ಅದನ್ನ ನಾನು ಈ ಭಾಗದ ಜನಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ನಾನು ಅವಾಗ ಸ್ಯಾಂಕ್ಷನ್ ಮಾಡಿಸಿದ್ದೆ ಅಂತ ಹೇಳಿ. ಆದ್ರೆ 7 ಬಾರಿ ಸಂಸದರಾಗಿ ಈ ಕೋಲಾರ್ಗೆ ಏನ್ ಮಾಡಿದ್ದಾರೆ ಏನು ಅಂತ ಎಲ್ಲ ಜನಕ್ಕೆ ಗೊತ್ತಿರ್ತಕ್ಕಂಥ ವಿಷಯ. ಆ ರೈಲ್ವೆ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಏನೇನು ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಪ್ರತಿನಿತ್ಯ ಪ್ರತಿಯೊಬ್ಬರು ನೋಡಿ, ಅದಾದ್ಮೇಲೆ ಕೋಲಾರ ಜಿಲ್ಲೆಗೆ ಅವರು ಯೂಸ್ ಆಗಲ್ಲ ಅನ್ನೋ ಒಂದು ಕಾರಣ ತಿಳ್ಕೊಂಡು ತದನಂತರ ನಮ್ಮನ್ನ ಸಂಸದರಾಗಿ ಆಯ್ಕೆ ಮಾಡಿದ್ದಾರೆ. ಕುಪ್ಪಮ್ಮ ಇಂಟರ್ಸ್ಟೇಟ್ ಕನೆಕ್ಟಿವಿಟೀಸ್ ನಾನು ಮಾಡ್ತೀರಿ ಅಂತ ಹೋಗಿದ್ರು. ಅದಾದ್ಮೇಲೆ ಅದು ಹಣ ಬಿಡುಗಡೆ ಮಾಡಿಸಿ ಅದನ್ನ ಕೆಲಸ ಶುರು ಮಾಡಿಸಿದ್ದು ಮಾರಿಕುಪ್ಪಂ ರೈಲ್ವೆ ಸ್ಟೇಷನ್ ಹೊಸದಾಗಿ ಕಳಿಸ್ತಾ ಇರ್ತಕ್ಕಂಥದ್ದು, ಉರ್ಗಂ ರೈಲ್ವೆ ಸ್ಟೇಷನ್ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು, ಬಿಸ್ಸಾನಾಥಂ ರೈಲ್ವೆ ಸ್ಟೇಷನ್ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು, ಅಲ್ಲಿ ಎಕ್ಸ್ಪ್ರೆಸ್ಗಳನ್ನ ಬಿಡುಗಡೆ ಕೊಟ್ಟಿರ್ತಕ್ಕಂಥದ್ದು, ಬಂಗಾರಪೇಟೆ ಹೈಟೆಕ್ ರೈಲ್ವೆ ಸ್ಟೇಷನ್ ಮಾಡಿಸಿರ್ತಕ್ಕಂಥದ್ದು, ಮಾಲೂರು ಹೈಟೆಕ್ ರೈಲ್ವೆ ಸ್ಟೇಷನ್ ಮಾಡಿಸಿರ್ತಕ್ಕಂಥದ್ದು, ಬೂದಿಕೋಟೆ ಫ್ಲೇವರ್ ಸ್ಯಾಂಕ್ಷನ್ ಮಾಡಿಸಿರ್ತಕ್ಕಂಥದ್ದು, ಟೇಕಲ್ ಫ್ಲೇವರ್ ಸ್ಯಾಂಕ್ಷನ್ ಮಾಡಿಸಿರ್ತಕ್ಕಂಥದ್ದು, ಮತ್ತೆ ಮಾಲೂರು ಮತ್ತೆ ಹೊಸೂರು ಹೋಗೋ ರಸ್ತೆದು ಏನು ಫ್ಲೇವರ್ ಇದೆ ಅದನ್ನ ಸ್ಯಾಂಕ್ಷನ್ ಮಾಡಿರ್ತಕ್ಕಂಥದ್ದು, ಬಂಗಾರಪೇಟೆಯಿಂದ ಅಪ್ ಟು ಚಿಕ್ಕಬಳ್ಳಾಪುರದವರೆಗೂ ಎಲೆಕ್ಟ್ರಿಕ್ ಲೈನ್ ಮಾಡಿಸಿರ್ತಕ್ಕಂಥದ್ದು, ಎಲ್ಲೆಲ್ಲಿ ನೀರು ನಿಲ್ತೈತೋ ರೈಲ್ವೆ ಹಳಿಗಳ ಹತ್ರ ಮರಿಗಳ ಹತ್ರ ಅದನ್ನೆಲ್ಲ ನೀರು ಹೋಗೋ ರೀತಿಯಲ್ಲಿ ಮಾಡಿಸಿರ್ತಕ್ಕಂಥದ್ದು, ಇದನ್ನೆಲ್ಲ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು. ಕೋಲಾರ ಲೋಕಸಭಾ ಕ್ಷೇತ್ರದ ಜನ ನಮ್ಗೆ ಓಟ್ ಹಾಕಿ ಗೆಲ್ಲಿಸಿದ್ದಾದ್ಮೇಲೆ ನಮ್ಮ ಕೇಂದ್ರ ಸರ್ಕಾರದಿಂದ ಮಾಡಿಸಿರ್ತಕ್ಕಂಥದ್ದು. ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ರೈಲ್ವೆ ಇಲಾಖೆಯಲ್ಲಿ ಏನು ಕೆಲಸಗಳೇ ಆಗಿಲ್ಲ, ಎಲ್ಲಾ ರೈಲ್ವೆ ಸ್ಟೇಷನ್ಗಳನ್ನು ಅಪ್ಗ್ರೇಡ್ ಮಾಡಿರ್ತಕ್ಕಂಥದ್ದು ನಮ್ಮ ಕಾಲದಲ್ಲಿ. ತದನಂತರ ಈಗ ನಮ್ಮ ವಿ ಸೋಮಣ್ಣ ಅವರು ಬಂದಿದ್ದಾದ್ಮೇಲೆ ನಾವು ETSA ಮಾತ್ರ ಏನು ಬಂಗಾರಪೇಟೆಗೆ ಹೋಗೋ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು, ಅಲ್ಲಿ ರೈಲ್ವೆ ಫ್ಲೈಓವರ್ ಏನಿಲ್ಲ, ಅದಕ್ಕೆ 4 ಲೈನ್ ಫ್ಲೈಓವರ್ನ ಸ್ಯಾಂಕ್ಷನ್ ಮಾಡಿಸಿ ಈಗ DPR ರೆಡಿ ಆಗಿರ್ತಕ್ಕಂಥದ್ದು. ಮತ್ತೆ ನಾವು ಇಲ್ಲೇನು ಟೇಕಲ್ ಸರ್ಕಲ್ ಅಂಬೇಡ್ಕರ್ ಉದ್ಯಾನವನ ಕಡೆ ನಾವೇನು ಹೋಗ್ತೀವಿ ಆ ಭಾಗದಲ್ಲಿ ಅಂಡರ್ ಪಾಸ್ ಮಾಡಬೇಕಂತಿದ್ದಂಥ ಸಂದರ್ಭದಲ್ಲಿ ಆಗ ರೈಲ್ವೆ ಇಲಾಖೆಯಲ್ಲಿ ಇಂಜಿನಿಯರ್ಗಳನ್ನ ಕರ್ಕೊಂಡ್ಬಂದು ಸರ್ವೆ ಮಾಡಿಸಿ ಅಂಡರ್ ಪಾಸ್ ಮಾಡಿದ್ರೆ ಕೋಲಾರಮ್ಮನ ಕೆರೆ ಇರೋದ್ರಿಂದ ಸುಮಾರು ಮಳೆಗಾಲದಲ್ಲಿ 1.5 ಮೀಟರ್ ನೀರು ಜಾಸ್ತಿ ಆಗುತ್ತೆ, ಅದರಿಂದ ಅಲ್ಲಿ ಅಂಡರ್ ಪಾಸ್ ಅಲ್ಲಿ ನೀರು ನಿಂತ್ಕೊಳ್ಳುತ್ತೆ ಅಂತೇಳಿ ಅದನ್ನ ಫ್ಲೇವರ್ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ ಬಂದಿರ್ತಕ್ಕಂಥದ್ದು ನಮ್ಮ ಕಾಲದಲ್ಲೇ ಮಾಡಿಸ್ಕೊಂಡ್ ಬಂದಿರ್ತಕ್ಕಂಥದ್ದು. ಅದನ್ನ ಈಗ DPR ರೆಡಿ ಮಾಡಿಸಿ ವಿ ಸೋಮಣ್ಣ ಅವರು ಏನು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ರೈಲ್ವೆ ಸಚಿವರಾಗಿದ್ದಾದ್ಮೇಲೆ ಅದನ್ನು ಮಾಡಿರ್ತಕ್ಕಂಥದ್ದು. ಮತ್ತೆ ಏನು ಕೈಗಾರಿಕಾ ಪ್ರದೇಶ ಕೋಲಾರದಲ್ಲಿ KGF ಅಲ್ಲಿ ಏನು ಗಣಿಗಾರಿಕೆ ಇತ್ತು, ಯಾವ ರೀತಿ ಇಡೀ ಪ್ರಪಂಚಕ್ಕೆ ಚಿನ್ನ ಕೊಡ್ತಾ ಇದ್ರು, ಆ ಭಾಗದಲ್ಲಿ ಯುವಕರಿಗೆ ಅನುಕೂಲ ಆಗಲಿ ಅಂತೇಳಿ ಬೆಮ್ಮೆಲ್ಲೆಗೆ ಸೇರಿರ್ತಕ್ಕಂಥದ್ದು ಏನು ಲೀಸ್ ಪೀರಿಯಡ್ ಇತ್ತು ಆ ಲೀಸ್ ಪೀರಿಯಡ್ ನ ಕ್ಯಾನ್ಸಲ್ ಮಾಡಿಸಿ ಆ ಟರ್ಮ್ ಕಂಪ್ಲೀಟ್ ಆಗಿದ್ದರಿಂದ ಅದನ್ನ ಮತ್ತೆ ರೆವಿನ್ಯೂಗೆ ಹಸ್ತಾಂತರ ಮಾಡಿರ್ತಕ್ಕಂಥದ್ದು ನಮ್ಮ ಸರ್ಕಾರ ಇದೆ. ಆ ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡಬೇಕು ಅಂತೇಳಿ ಅವ್ರು ಜಗದೀಶ್ ಶೆಟ್ಟರ್ ಇದ್ದಂಥ ಸಂದರ್ಭದಲ್ಲಿ ಅದನ್ನ ನಾವು ಮಾಡಿರ್ತಕ್ಕಂಥದ್ದು. KGF ಅಮೃತ್ ಸಿಟಿ ಮಾಡಿರ್ತಕ್ಕಂಥದ್ದು ನಮ್ಮ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಜಿಯವರು ಸಂಸದರಾಗಿ ಆದ್ಮೇಲೆ ಪ್ರಧಾನಮಂತ್ರಿ ಆಗಿದ್ದಾರೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಹಸಿ ಸುಳ್ಳುಗಳನ್ನ ಹೇಳತಕ್ಕಂಥದ್ದು, ನಮ್ಮ ಕಾಲದಲ್ಲಿ ಆಗಿರ್ತಕ್ಕಂಥದ್ದನ್ನ ನಾವು ಮಾಡಿಸಿರ್ತಕ್ಕಂಥದ್ದು ಅಂತ ಹೇಳೋಂಥದ್ದು ಇದನ್ನೆಲ್ಲ ಸರಿ ಇಲ್ಲ. ಇವತ್ತು ಯಾರು ಕೆಲಸ ಮಾಡಿದ್ದಾರೆ ಏನು ಅಂತೇಳಿ ಜನಗಳು ಗೊತ್ತಿರೋದ್ರಿಂದ KH ಮುನಿಯಪ್ಪ ಅವ್ರ ಬಗ್ಗೆ ನಮ್ಗೆ ಅಪಾರವಾದಂಥ ಗೌರವ ಇದೆ. ಅವರು ಸುಳ್ಳು ಹೇಳ್ಕೊಡ್ದು ಅಂತ ಹೇಳ್ಬಿಟ್ಟು ಅವರಲ್ಲಿ ನಮ್ಮ ಎಲ್ಲ ಮಾಧ್ಯಮಗಳ ಮುಖಾಂತರ ನಾನು ತದನಂತರ ಇತ್ತೀಚಿನ ದಿನಗಳಲ್ಲಿ ವಿಧಾನಸಭಾ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ DK ಶಿವಕುಮಾರ್ ಇಡೀ ದೇಶದಲ್ಲೇ ಶ್ರೀಮಂತ ಶಾಸಕರು ಅಂತೇಳಿ ಅನ್ಸ್ಕೊಂಡಿದ್ರು. ನಾವು ಹಿಂದುತ್ವ ಮತ್ತೆ ಧರ್ಮದ ವಿಷಯದಲ್ಲಿ ಬಂದಂತ ಸಂದರ್ಭದಲ್ಲಿ ಅವ್ರೇನು RSS ಗೀತೆಯನ್ನು ಹೇಳಿದ್ರು, ಅದಕ್ಕೆ ಅವ್ರ ಹೈಕಮಾಂಡ್ ಇಟಾಲಿ ಮೇಡಮ್ ಅವರು ಮತ್ತೆ ರಾಹುಲ್ ಗಾಂಧಿ ಅವರು ಮತ್ತೆ ಸಿದ್ದರಾಮಯ್ಯನವರ ಟೋಟಲ್ ಟೀಮ್
ಅದಕ್ಕೆ ಯಾವುದೇ ರೀತಿ ಕೌಂಟರ್ ಕೊಟ್ಟಾದಂತ ನಂತರ ನಾನು ಇದನ್ನು ಹೇಳೋದೆ ಅಂತೇಳಿ ಅವರಿಗೆ ಒಂದೇ ಒಂದು ನಿಮಿಷನೂ ಧೈರ್ಯ ಮಾಡಿಲ್ಲ. ಇಡೀ ದೇಶದಲ್ಲಿ ಶ್ರೀಮಂತ ಶಾಸಕರಾಗಿದ್ರೂ ಹಿಂದುತ್ವದ ವಿಷಯದಲ್ಲಿ ಬಂದಾಗ ಇವತ್ತು ಅವರೇನು ಚಾಮುಂಡಿ ಬೆಟ್ಟದಲ್ಲಿ ಅವ್ರು ಕೊಡ್ತಾ ಇರ್ತಕ್ಕಂಥ ಹೇಳಿಕೆ ಅದೇನು ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳ್ತಾ ಇರ್ತಕ್ಕಂಥ ಇದನ್ನೆಲ್ಲ ನೋಡಿದಾಗ ಅವ್ರ RSS ಗೀತೆಯನ್ನು ಹೇಳಿ ಅದಾದ್ಮೇಲೆ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿ ಮತ್ತೆ ಇವತ್ತು ಯಾವ ರೀತಿ ಬೆಟ್ಟದಲ್ಲಿ ಶಿಲ್ಪೆಯನ್ನು 150 ಅಡಿ ಇದು ಮಾಡ್ಬೇಕಂತ ಹೇಳಿ ಹೋಗಿದ್ರು, ಅದೇ ರೀತಿಯಲ್ಲಿ ಇಟಾಲಿ ಮೇಡಮ್ ಅವ್ರನ್ನ ಮೆಚ್ಚೋದಕ್ಕೆ ಮತ್ತೆ ಅವ್ರನ್ನ ಮೆಚ್ಚೋದಕ್ಕೆ ತಪ್ಪಾಯ್ತು ಅಂತ ಹೇಳಿ ಕೇಳಿರ್ತಕ್ಕಂಥವ್ರು ನೋಡಿದ್ರೆ ಈ ಹಿಂದುತ್ವದ ವಿಷಯದಲ್ಲಿ ಧೈರ್ಯವಾಗಿ ನಿಲ್ಲದೆ ಇರ್ತಕ್ಕಂಥ ಅತಿ ಕಡುಬಡುವ ಶಾಸಕ DK ಶಿವಕುಮಾರ್ ಅಂತ ಹೇಳಿ ಕೇಳಕ್ಕೆ ಇಷ್ಟಪಡ್ತೀನಿ. ಗಣೇಶ ಹಬ್ಬಕ್ಕೆ